ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕ್ಷೇತ್ರ ದೈವ ಶ್ರೀ ಗುರು ಕಾಡಸಿದ್ದೇಶ್ವರನಿಗೆ, ಕಾರ್ಯಕ್ರಮದ ಪ್ರೇರಣಾ ಶಕ್ತಿ ಶ್ರೀ ಅಪ್ಪಯ್ಯಪ್ಪ ಸ್ವಾಮಿಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಗಳತ್ಕ ಗ್ರಾಮದಲ್ಲಿ ಕಳೆದ 7-8 ವರ್ಷಗಳಿಂದ ಹೀಗೆ ಎಲ್ಲರೂ ಒಂದು ಕಡೆ ಸೇರಿ ಆತ್ಮವನ್ನು ಜಾಗೃತ ಮಾಡುವಂತಹ ಪ್ರಯತ್ನವನ್ನು, ಸತ್ಸಂಗವನ್ನು ಮಾಡಿ ಸತ್ಪರಂಪರೆಯನ್ನು ಮುಂದುವರಿಸುವಂತಹ ಪ್ರಯತ್ನವನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ. ಈ ವರ್ಷವೂ ಅಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಅಂದರೆ ಸತ್ಸಂಗ ಅನ್ನುವಂಥದ್ದು ನಿರಂತರವಾಗಿ ಇದ್ದರೆ ಮಾತ್ರ ಪರಿಣಾಮಕಾರಿಯಾಗಿ ಇರ್ತದೆ. ಸತ್ಸಂಗದಲ್ಲಿ ನಿರಂತರತೆ ಇರದೇ ಇದ್ದರೆ ಪರಿಣಾಮ ಆಗೋದಿಲ್ಲ, ಲಾಭ ಆಗೋದಿಲ್ಲ. ಅಂತೆಯೇ ನಮ್ಮ ಹಿರಿಯರು ಹಿಂದೆ, ಅಂದರೆ ಒಂದು 60-70 ವರ್ಷದ ಹಿಂದೆ ನಿತ್ಯವೂ ಸತ್ಸಂಗವನ್ನು ಮಾಡ್ತಾ ಇದ್ರು. ಇದು ಮನುಷ್ಯನ ಎಲ್ಲ ಕ್ಲೇಶಗಳಿಗೆ, ಶಬ್ದ ನೆನಪಿಟ್ಕೊಳ್ರಿ, ಮನುಷ್ಯನ ಎಲ್ಲ ಕ್ಲೇಶಗಳಿಗೆ ಸುಲಭವಾದಂಥ ಪರಿಹಾರವನ್ನು ತಿಳಿಸುವಂಥ ವೇದಿಕೆ ಸತ್ಸಂಗ. ಹೊರಗಡೆ ಪ್ರಪಂಚದಲ್ಲಿ ಸಿಗದೇ ಇರುವಂಥ ರೆಮಿಡಿ, ಪರಿಹಾರ ಸತ್ಸಂಗದಲ್ಲಿ ಸಿಗುತ್ತದೆ. ಮತ್ತು ಇದಕ್ಕೆ ಖರ್ಚೇನೂ ಇಲ್ಲ. ಸತ್ಸಂಗ ಮಾಡೋದಕ್ಕೆ ಖರ್ಚೇನೂ ಇಲ್ಲ. ಸತ್ಸಂಗ ಮಾಡೋದಕ್ಕೆ ಆಯಾಸನೂ ಇಲ್ಲ. ಖರ್ಚು ಇಲ್ಲ, ಆಯಾಸನೂ ಇಲ್ಲ, ಆದರೂ ಅನುಕೂಲ ಇದೆ. ಅಂಥದ್ದನ್ನು ನಿರಂತರವಾಗಿ ಮಾಡಬೇಕು ಅಂತ ನಮ್ಮ ಹಿರಿಯರು ವಿಚಾರ ಮಾಡಿದ್ರು. ಈಗೇನಾಗಿದೆ, ನಾವು ಸ್ವಲ್ಪ ಹೆಚ್ಚಿಗೆ ವಿದ್ಯಾವಂತರಾಗಿರೋದ್ರಿಂದ, ಹೆಚ್ಚಿಗೆ ಅನುಕೂಲಸ್ಥರಾಗಿರೋದ್ರಿಂದ, ಪ್ರತಿಷ್ಠೆ ಬೆನ್ನು ಬಿದ್ದಿರೋದ್ರಿಂದ ಸತ್ಸಂಗ ಅನ್ನೋದು ನಮಗೆ ಉದಾಸೀನಕ್ಕೆ ವಸ್ತುವಾಗಿದೆ. ಯಾರಾದರೂ ಪ್ರವಚನ, ಕೀರ್ತನ, ಸತ್ಸಂಗದ ವಿಷಯ ಮಾತಾಡಿದರೆ ನಮಗೆ ನಗು ಬಂದುಬಿಡ್ತದೆ. ಅದನ್ನು ಮೊನ್ನೆ ಮಾಡಿದ್ವಿ, ಹೋದ ವರ್ಷ ಮಾಡಿದ್ವಿ, ಶ್ರಾವಣದಾಗ ಮಾಡಿದ್ವಿ, ದೀಪಾವಳಿಯಾಗ ಮಾಡಿದ್ವಿ, ಮತ್ತೆ ಮಾಡೋದೇನು? ಊಟ ಬೇಕಾದ್ರೆ ಒಂದು ದಿವಸಕ್ಕೆ 3 ಸಾರಿ ಮಾಡ್ತೀವಿ, ಚಹಕ್ಕಂತೂ ಲೆಕ್ಕನೇ ಇಲ್ಲ. ಊಟ ಮಾಡುವಾಗ ನಾವು ಯಾರೂ ಪ್ರಶ್ನೆನ ಮಾಡೋದಿಲ್ಲ, ಮುಂಜಾನೆ ಮಾಡಿದ್ದೀವಿ, ಮಧ್ಯಾಹ್ನ ಮಾಡೋದೇನು ಅಂತ. ಈಗ ಕುಡಿದು ಬಂದೀನಿ, ಮತ್ತೆ ಕುಡಿಲೇನು ಚಾ ಅಂತ ಯಾರೂ ಕೇಳೋದಿಲ್ಲ. ಅವ್ರಕ್ಕಿಂತ ಮುಂಚೆ ನಾವೇ ಕೇಳಿಬಿಡ್ತೀವಿ, ಒಂದು ಕಪ್ ಚಹಾ ಇದ್ರೆ ಕೊಡ್ರಿ. ಯಾವುದಕ್ಕೆ ಬೇಕನ್ಬೇಕಿತ್ತೋ ಅದಕ್ಕೆ ನಾವು ಬೇಕನ್ಲಾರ್ದೆ, ಯಾವುದರಿಂದ ಏನೂ ಪ್ರಯೋಜನ ಇಲ್ಲವೋ ಅದರ ಬೆನ್ನು ಹತ್ತಿದ್ದರಿಂದ ಸತ್ಸಂಗ, ಧರ್ಮಚಿಂತನೆ, ಆಧ್ಯಾತ್ಮ ಅನ್ನೋದನ್ನು ನಾವು ಮನುಷ್ಯರಾದವರು
ಉದಾಸೀನ ಮಾಡಿ ಮಾಡಿ, ಉದಾಸೀನ ಅಂದರೆ ಅಲಕ್ಷ್ಯ, ಉದಾಸೀನ ಮಾಡಿ 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 ಮನುಷ್ಯನ ಜೀವನನೇ ಶಾಪಗ್ರಸ್ತ ಆಗಿಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಮನುಷ್ಯನ ಜೀವನ ಶಾಪಗ್ರಸ್ತ ಆಗಿದೆ ಅಂದರೆ, ಚಿಂತೆ, ದುಗುಡ, ಭಯ, ನಿರಾಶೆ ಇಲ್ಲ ಅನ್ನೋರೇ ಯಾರೂ ಇಲ್ಲ. ಯಾರನ್ನು ಬೇಕಾದರೂ ನೀವು ಕೇಳಿ ನೋಡಿ, ಅವ್ರಿಗೇನಾದರೂ ಒಂದು ಭಯ ಇರ್ತದೆ, ಇಲ್ಲ ಯಾವುದಾದ್ರೂ ಒಂದು ಚಿಂತೆ ಇರ್ತದೆ, ಏನಾದರೂ ಒಂದು ದುಗುಡವನ್ನು ಎದೆಯೊಳಗಡೆ ಇಟ್ಕೊಂಡಿರ್ತಾರೆ, ಇಲ್ಲ ಏನನ್ನೋ ಕಳ್ಕೊಂಡಿದ್ದೋ ಕಳ್ಕೋಬಹುದಾದದ್ದೋ ಭಯ, ನಿರಾಶೆ ಇರ್ತದೆ. ಭಗವಂತ ನಮಗೇನು ಬೇಕೋ ಎಲ್ಲ ಈ ಜಗತ್ತಿನೊಳಗಡೆ ಇಟ್ಟು, ಎಲ್ಲಾನು ಉಚಿತವಾಗಿ ಕೊಟ್ಟು, ನಾವು ಯಾಕೆ ಚಿಂತೆ ಮಾಡಬೇಕು? ನಮಗೆ ಯಾಕೆ ನಿರಾಶೆ ಆಗಬೇಕು? ಏನೂ ಇಲ್ಲ ಅಂದರೆ ಚಿಂತೆ ಮಾಡಿದ್ರೆ ಅರ್ಥ ಇದೆ, ಭಯ ಪಟ್ಟರೆ ಅರ್ಥ ಇದೆ. ಎಲ್ಲ ಇದ್ದು ನಾವು ಯಾಕೆ ಭಯ ಪಡಬೇಕು, ನಿರಾಶೆಗೊಳಗಾಗಬೇಕು? ಎಷ್ಟು ನಾವು ನಮ್ಮ ಜೀವನವನ್ನು ದುಸ್ತರ ಮಾಡಿಕೊಂಡಿದ್ದೀವಿ ಅಂದರೆ, ಶಾಪಗ್ರಸ್ತ ಮಾಡಿಕೊಂಡಿದ್ದೀವಿ ಅಂದರೆ, ನಮಗೆ ಊಟ ಮಾಡುವ ಅನ್ನ ರುಚಿ ಅನ್ನಿಸ್ತಾ ಇಲ್ಲ. 4 ಮಂದಿ ಜೊತೆ ಕೂತು ಮಾತಾಡ್ಬೇಕಾದ್ರೆ ಖುಷಿ ಅನ್ನಿಸ್ತಾ ಇಲ್ಲ. ಸಾಕು ಅಂತ ಮಲ್ಕೊಂಡ್ರೆ ನಿದ್ದೆ ಹತ್ತುತ್ತಾ ಇಲ್ಲ. ಇದಕ್ಕೆ ಜೀವನ ಅಂತಾರೇನು? ಏನೂ ಇರಲಾರದ ಕಾಲಕ್ಕೆ ಹಿಂದೆ ಹಿರಿಯರು ಎಷ್ಟು ಖುಷಿ ಖುಷಿಯಿಂದಿದ್ರಲ್ಲ. ಅಂಥ ಖುಷಿ, ಅಂಥ ನೆಮ್ಮದಿ, ಅಂಥ ಶಾಂತಿ ನಮಗೆ ಯಾಕೆ ಸಿಗ್ತಾ ಇಲ್ಲ ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳ್ರಿ, ಶಾಲೆ, ಕಾಲೇಜು, ಮಠ, ಮಂದಿರಗಳು ಇರಲಾರದ ಕಾಲಕ್ಕೆ ಅಡವಿಯೊಳಗೆ ಜೀವನ ಮಾಡೋರು ಅವ್ರು ಎಷ್ಟು ಆನಂದದಿಂದ ಇದ್ರು ಅಂದರೆ, ಅವರಿಗೆ ಮೊದಲನೇದ್ದು ಭಯನೇ ಇರಲಿಲ್ಲ, ಎರಡನೇದ್ದು ಚಿಂತೆ ಸಮೀಪ ಬರೋದಕ್ಕೆ ಅವ್ರು ಆಸ್ಪದ ಕೊಡ್ತಿರ್ಲಿಲ್ಲ. ಅವ್ರಿಗೆ ಯಾಕೆ ಭಯ ಇರಲಿಲ್ಲ ಅಂದರೆ, ಅವ್ರು ಇದ್ದದ್ದೇ ಕಾಡು ಮೃಗಗಳ ಜೊತೆ ಅಡವಿಯೊಳಗಿರ್ತಿದ್ರು. ಅವರು ಹುಲಿ, ಚಿರತೆ, ಸಿಂಹ, ಕರಡಿ ಆಸ್ಪಾಸ್ ಒಳಗಡೆ ಇದ್ರೂ ಅವರಿಗೆ ಭಯ ಇರಲಿಲ್ಲ. ನಾಳೆದು ಹೇಗೆ, ನಾಡಿದ್ದು ಹೇಗೆ, ಮುಂದಿಂದು ಹೇಗೆ ಅನ್ನೋ ಚಿಂತೆ ಅವರಿಗೆ ಕನಸಿನೊಳಗೂ ಬರ್ತಿರ್ಲಿಲ್ಲ. ಅಂತ ಅವರು ಆನಂದದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆಯುಷ್ಯವೂ ಕೂಡ ಹೆಚ್ಚಾಗ್ತಿತ್ತು, ಆನಂದವೂ ಕೂಡ ಹೆಚ್ಚಾಗ್ತಿತ್ತು. ನಾವು ಕಾಡು ಮೃಗಗಳ ಜೊತೆ ಏನು ವಾಸ ಮಾಡ್ತಾ ಇಲ್ಲ, ನಮ್ಮ ಆಜು ಬಾಜು ಹುಲಿ ಸಿಂಹ ಏನಿಲ್ಲ, ಆದರೂ ನಮ್ಮಷ್ಟು ಭಯಪೀಡಿತರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಎಷ್ಟು ಭಯ ಇದೆ ನಮಗೆ ಅಂದರೆ, ಯಾರದ್ದು ಬೇಕಾದವ್ರದ್ದು BP ಚೆಕ್ ಮಾಡಲಿ 10 ಪಾಯಿಂಟ್ ಹೆಚ್ಚೇ ಇರ್ತದೆ. ಡಾಕ್ಟ್ರ್ ಯಾಕೆ ಏನಾಯ್ತು ಅಂದ್ರೆ, ಏನಾಯ್ತು ಏನೋ ಗೊತ್ತಿಲ್ಲರಿ, ಯಾಕೋ ಡವ 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 ಅಂತದೆ ಅಂತೀವಿ, ಅನ್ನೋದಿಲ್ಲ. ಡಾಕ್ಟ್ರಿಗೆ ಡವ ಡವ ಅಂತದೆ, ಡವ ಡವ. ಅದು ಡವ ಡವ ಡಬ ಡಬ ಅಂದ್ರೇ ತಾನೇ ನಾವು ಜೀವ ಇರೋದು. ಆದರೂ ನಮಗೆ ಭಯ 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 ಭಯ. ಎಷ್ಟು ಭಯ ಅಂದರೆ, ನಮ್ಮ ಇಡೀ ಜೀವನದ ಸಂತೋಷದ ಗಳಿಗೆಗಳನ್ನು ಕಾಲ್ಪನಿಕ ಭಯ ಪ್ರಪಂಚ ಆವರಿಸಿಬಿಟ್ಟಿದೆ. ಏನೂ ಆಗೋದಿಲ್ಲ, ನಾವು ಅಂದ್ಕೊಂಡಿದ್ದೀವಿ ಹಿಂಗಾದ್ರೆ ಹೆಂಗೆ, ಅದಾದ್ರೆ ಹೆಂಗೆ, ಇದಾದ್ರೆ ಹೆಂಗೆ, ಏನೇನೋ ಏನೇನೋ ವಿಚಾರ ಮಾಡಿ 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 ಭಯ ತಂದ ಎದೆಯೊಳಗಡೆ ಹಾಕ್ಕೊಂಡು ಆನಂದ ತೆಗೆದು ಹೊರಗಡೆ ಹಾಕಿರೋದ್ರಿಂದ ಚಿಂತೆ ನಮ್ಮ ಆಸ್ತಿಯಾಗಿದೆ. ನಾವೆಷ್ಟು ಚಿಂತೆ ಮಾಡ್ತೀವಿ ಗೊತ್ತು? ಸಣ್ಣವರು ದೊಡ್ಡವರು ಎಲ್ಲರೂ ಯಾರು ನೋಡಿದ್ರು ಹಣೆಗೆ ಕೈ ಕೊಟ್ಕೊಂಡು ಕೂತವ್ರೆ. ಸುಮ್ಮನೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಅವ್ರನ್ನ ಏನು ಅಬ್ಸರ್ವ್ ಮಾಡೋದು? ನಮ್ಮನ್ನು ನಾವೇ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ ನಮಗೆ ಎಷ್ಟು ಚಿಂತೆ ಅದಾವು. ಒಂದು ಕ್ಷಣನೂ ನಾವು ಚಿಂತಾ ಪ್ರಪಂಚದಿಂದ ಹೊರಗೆ ಬರೋಕೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಜೀವನ ಅನ್ನೋದು, ನಮ್ಮ ಬದುಕು ಅನ್ನೋದು ಶಾಪಗ್ರಸ್ತ ಆಗಿದೆ. ಸುಖ ಅನ್ನೋದು ಮರೀಚಿಕೆ ಆಗಿದೆ. ಎವ್ರಿಥಿಂಗ್ ಈಸ್ ದೇರ್ ವಿತ್ ಅಸ್, ಎಲ್ಲ ಇದೆ ನಮ್ಮ ಹತ್ರ, ಸುಖ ಇಲ್ಲ.
ಮನೆ ಎಂಥವು ಕಟ್ಕೊಂಡಿದ್ದೀವಿ ಹೇಳ್ರಿ. ಒಂದು ಕಾಲಕ್ಕೆ ಕರಿ ಹಂಚಿನ ಮನೆಯೊಳಗಿದ್ದವ್ರು ನಾವು, ತೆಂಗಿನ ಗರಿ ಕೆಳಗಿದ್ದವ್ರು ನಾವು, ಸಿಮೆಂಟಿನ ಪತ್ರೆ ಕೆಳಗಿದ್ದವ್ರು ನಾವು, ಇಂದು ಮಹಲಿನೊಳಗೆ ವಾಸ ಮಾಡ್ತಾ ಇದ್ದೀವಿ. ಒಂದು ಕಾಲಕ್ಕೆ ಒಂದಿತ್ತು ಇಲ್ಲ ಅಂಥ ಜೀವನ ಮಾಡಿದವ್ರು ನಾವು, ಇಂದು ಇಂಥದ್ದು ಇಲ್ಲ ಅನ್ನೋಂಗಿಲ್ಲ, ಹಂಗೆ ನಮ್ಮ ಮನೆ ಇದಾವೆ. ಇಲ್ಲ, ಬಡತನ ಅನ್ನೋದೇ ಇಲ್ಲ ನಮಗೆ, ಅಷ್ಟು ಅನುಕೂಲಗಳಿದಾವೆ. ಈಗ ನಮಗೆ ಅರಿವೆಗೇನು ಸಮಸ್ಯೆ ಇಲ್ಲ, ವಸ್ತ್ರಕ್ಕೇನು ಸಮಸ್ಯೆ ಇಲ್ಲ, ಅನ್ನಕ್ಕೂ ಏನು ಸಮಸ್ಯೆ ಇಲ್ಲ, ಆಶ್ರಯಕ್ಕೂ ಏನು ಸಮಸ್ಯೆ ಇಲ್ಲ. ಅನ್ನಿದೆ, ಅರಿವಿದೆ, ಆಶ್ರಯ ಇದೆ, ಮೂರೂ ಇದ್ದು ನಮಗೆ ಸುಖ ಇರಲಾರ್ದಂಗೆ ಆಗಿದೆ. ಯಾರು ದುಃಖದೊಳಗಿರಬೇಕು? जिसके पास खाने के लिए खाना नहीं है और सोने के लिए घर नहीं है, ಅವ್ರು ಚಿಂತೆ ಮಾಡಬೇಕು ಅಲ್ಲ, ಅವ್ರಿಗೆ ಸಂಕಟ ಆಗಬೇಕು. ನಮ್ಮ ಮನೆ ಎಂಥವಿದಾವೆ ಹೇಳ್ರಿ. ಅಗದಿ ಸಾದಾ ಸೀದಾ ಮನೆ ಕಟ್ಸಿದ ಮನುಷ್ಯ ಅಂದ್ರೂ 50 ಲಕ್ಷದ ಒಳಗೆ ಈಗ ಯಾವ ಮನೆ ಇಲ್ಲ. ಮತ್ತು ಒಳಗೆ ಫೆಸಿಲಿಟೀಸ್ ಏನ್ರಿ, ಲಕ್ಸುರಿ ಎಂಥದ್ದು, ಎಂಥವು ಸೋಫಾ, ಎಂಥವು ಟಿ ವಿ, ಎಂಥವು ಮೊಬೈಲು. ಒಂದು ಹೊರಗೆ ಹೋಗಿ ನೋಡಿ ಬಂದ್ರೆ ಮುಂದಿನ ದಿನ ಅದು ನಮ್ಮ ಮನ್ಯಾಗ ಇರಬೇಕು. ಹಿಂಗೆ ನಮ್ಮ ಮನಸ್ಥಿತಿ ಆಗಿದೆ. ಒಮ್ಮೆ ಇಷ್ಟು ಕೆಟ್ಟ ಅನಿಸ್ತದೆ. ನೀವು ನೋಡಿರಬೇಕು, ಅಥವಾ ನಿಮ್ಮೊಳಗೂ ಕೆಲವ್ರದ್ದು ಯಾವುದಾದ್ರೂ ಮನ್ಯಾಗ ಇರಬೇಕು. ಮನೆಯೊಳಗೆ ಬರಬೇಕಾದ್ರೆ ಕಾಲಾಗಿನೂ ಬಿಡೋದಕ್ಕೆ ಸ್ಟ್ಯಾಂಡ್ ಮಾಡಿರ್ತಾರೆ ನೋಡಿರಿ. ಮನ್ಯಾಗ 3 ಮಂದಿ ಇದ್ರೆ ಮನೆ ಮುಂದೆ ಒಂದು 100 ಜೋಡಿ ಇರ್ತಾರೆ. ಈಸ್ ಇಟ್ ಎ ಲೈಫ್? ಈಸ್ ಇಟ್ ಸಿವಿಲೈಸೇಷನ್? ಜೋಡ್ ಬೇಡ ಅಂತ ನಾ ಹೇಳ್ತಿಲ್ಲ, ಬೇಕು. ನಮಗೆ ಹಾಕೊಳಕ್ ಚಪ್ಪಲಿ ಬೇಕು, ಬೂಟ್ ಬೇಕು, ಶೂಟ್ ಬೇಕು, ಎಲ್ಲ ಬೇಕು. ಅದಕ್ಕೊಂದು ಮಿತಿ ಬೇಕಲ್ಲ, ಮಿತಿ ಬೇಕಲ್ಲ. ಅವ್ರು ಹಾಕ್ಕೊಂಡ್ರು, ಅವ್ರಿಗೆ ಚಲೋ ಕಾಣಿಸ್ತು, ಅವ್ರ ಇಷ್ಟ. ನಮಗೂ ಬೇಕು, ನಾವು ಇರಬೇಕು. ನಾವು ಏನು ಹುಚ್ಚು ತನಕ ನಾವು ಬಿದ್ವಿ ಅಲ್ಲ. ಕಾಲಾಗ ಹಾಕ್ಕೊಳ್ಳಕ್ ಚಪ್ಪಲ್ ಇರ್ಲಾರ್ದ ಕಾಲಕ್ಕೆ ನಮ್ಮ ಅಜ್ಜ ಆಯಿ 4-5 ಕಿಲೋಮೀಟರ್ ತಿರುಗಾಡಿ ಓಡಾಡಿ ಬರ್ತಿದ್ರು. ಎಂದೂ ಅವ್ರಿಗೇನೂ ಆಗುತ್ತಿರ್ಲಿಲ್ಲ. ಯಾಕ? ಚಪ್ಪಲಿನ ಚಿಂತೆನೂ ಅವ್ರಿಗೆ ಇರ್ತಿರ್ಲಿಲ್ಲ. ಈಗ ನಾವ ಇಷ್ಟು ಮಂದಿ ಕೂತೀವಿ ನಮ್ಮ ಅಲ್ಲ, ನೋಡಿ ನಿಮ್ಗೆ ಗೊತ್ತಾಯ್ತಲ್ಲ. ಈಗ ಯಾರ್ಯಾರು ಎಲ್ಲೆಲ್ಲಿ ಬಿಟ್ಟು ಬಂದೀವೋ. ಡೇವಿಡ್ ಹೆನ್ರಿ ಥೋರೋ ಅಂತ ಅಮೇರಿಕಾದಲ್ಲಿ ಒಬ್ಬ ಶ್ರೇಷ್ಠ ಫಿಲಾಸಫರ್ ಇದ್ದಾರೆ. ಅವ್ರದೊಂದು ಪುಸ್ತಕ ಇದೆ, ವಾಲ್ಡನ್. ನಾನು ಗಾಡಿಯಲ್ಲಿ ಬರ್ಬೇಕಾದ್ರೆ ವಿಜು ಅಣ್ಣಂಗೆ ಹೇಳ್ತಾ ಇದ್ದೆ, ಯಾಕೆ ಹಿಂಗಾಯ್ತು ನಮ್ಮ ಜೀವನ, ಯಾಕೆ ಎಲ್ಲ ಇದ್ದು ನಾವು ಕೊರಗ್ತೀವಿ? ಏನು ಇಲ್ಲಪ್ಪ, ಊಟಕ್ಕಿಲ್ಲ, ನಿಲ್ಲಾಕ ಮನಿ ಇಲ್ಲ, ಖರ್ಚು ಮಾಡಕ್ಕೆ ರೊಕ್ಕಿಲ್ಲ, ಸುತ್ತಮುತ್ತ ಅಣ್ಣ ತಮ್ಮ ಅಕ್ಕ ತಂಗಿ ಇಲ್ಲ. ಅಂಥವ್ರು ಹಣಿಗೆ ಕೈ ಕೊಟ್ರೆ ಅದಕ್ಕೊಂದು ಅರ್ಥ ಅದೇ. ಎಲ್ಲ ಅದೇ, ನಮ್ಮವ್ರು ಅದಾರೆ, ತಮ್ಮವ್ರು ಅದಾರೆ, ಕೊಡಾಕದೆ, ತಗೊಳಕದೆ, ನಾಳಿಗೂ ಅದೇ ಇದ್ದು ನಾವು ಯಾಕೆ ಹಿಂಗಾಗಿದ್ದೀವಿ ಅಂದರೆ, ಅವ್ರು ಹೇಳ್ತಾರೆ, ವಾಲ್ಡನ್ ಬಹಳ ದೊಡ್ಡ ವ್ಯಕ್ತಿ ಅವರು, ಅಬ್ಜಾಧೀಶರು, ಕೋಟ್ಯಾಧಿಪತಿ ಅಲ್ಲ, ಅಬ್ಜಾಧೀಶರು, ಮಿಲಿಯನಿಯರ್. ಅವ್ರದ್ದೊಂದು ಪುಸ್ತಕ ಇದೆ ವಾಲ್ಡನ್. ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಯಾಕೆ ಹಿಂಗಾಗಿದೆ ಅಂದರೆ, ನಾವೇ ಏನು ಬೇಕು ಅಂತ ಅನುಕೂಲಗಳ ಪ್ರಮಾಣವನ್ನು ಹೆಚ್ಚು ಮಾಡಿಕೊಂಡಿದ್ದೀವಲ್ಲ, ಆ ಅನುಕೂಲಗಳು ನಮ್ಮ ಆನಂದವನ್ನ ಕಿತ್ತುಕೊಂಡಿವೆ. ಎಷ್ಟು ಚಂದ ಮಾತಿದೆ ನೋಡ್ರಿ. ಒಬ್ಬ ಮನುಷ್ಯನಿಗೆ 2 ಜೋಡು ಬಟ್ಟೆ ಇದ್ದುವು ಅಂದ್ರೆ ಅವನು 3ನೇ ಜೋಡಿಂದ ವಿಚಾರ ಬರುವುದಿಲ್ಲ. ಇಂದೊಂದು ಜೋಡು ಹಾಕೋತಾನೆ, ಒಂದು ಜೋಡು ತೊಳೆದು ಹಾಕ್ತಾನೆ, ಮಾರನೇ ದಿನ ಅದನ್ನ ಹಾಕೋತಾನೆ, ಇದನ್ನ ತೊಳೆದು ಹಾಕ್ತಾನೆ. 3ನೇ ಜೋಡು ಒಂದು ಬಂದು ಉಳೀತು ಅಂದ್ರೆ ಈ 2 ಜೋಡು ಬಿಟ್ಟು 3ನೇ ಜೋಡಿನ ಬೆನ್ನ ಅವ ಹತ್ತಬೇಕಾಗ್ತದೆ.
ಹತ್ತಲಿಲ್ಲ ಅಂದ್ರೂ ಅದು ಕರೀತದೆ. ಹಂಗೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ತಿಳಿದೋ ತಿಳಿಲಾರ್ದೋ ಅಥವಾ ನಾವು ಸಾವುಕಾರರು ಶಾಣೆ ಮಂದಿ ಅಂತ ತೋರಿಸ್ಕೊಳ್ಳೋ ಸಲುವಾಗಿಯೋ ಎಲ್ಲ ತಂದು ತುಂಬಿ 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 ಹಾಕ್ಕೊಂಡಿದ್ದೀವಿ. ಆದ್ರೆ ನಿಜವಾಗಿಯೂ ಎದೆಯೊಳಗೆ ಏನು ತುಂಬಿಕೋಬೇಕಾಗಿತ್ತೋ ಅದರ ಕಡೆ ನಾವು ಅಲಕ್ಷ್ಯ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಹಾರ್ಟ್ ಒಳಗಡೆ ಪ್ರೇಮವನ್ನು ತುಂಬಬೇಕಿತ್ತು. ಆದ್ರೆ ನಾವಲ್ಲಿ ಏನು ತುಂಬಿದ್ದೀವಿ? ಮಟೀರಿಯಲ್ಸ್. ವಿ ಫಿಲ್ಡ್ ಅವರ್ ಹಾರ್ಟ್ಸ್ ವಿತ್ ಮಟೀರಿಯಲ್ಸ್. ನಮ್ಮ ಮನಸ್ಸಿನಾಗ ಏನಿದೆ? ಮನೆಯಾಗಿನ ಸೋಫಾ ಇದೆ, ಮನೆಯಾಗಿನ ಟಿ ವಿ ಇದೆ, 52 ಇಂಚಸ್ 70 ಇಂಚಸ್, ಹೋಮ್ ಥಿಯೇಟರ್ ಅಂತ ಬಂದಾವ ಈಗ. ಹೋಮ್ ಥಿಯೇಟರ್ 4 ಊರಿಗೆ ಒಂದು ಥಿಯೇಟರ್ ಇರ್ತಿದ್ವು ಮೊದಲು, 10 ಊರಿಗೆ 4 ಊರಿಗೆ ಹೋಮ್ ಥಿಯೇಟರ್ ಅಲ್ಲ. ನೋಡ್ರಿ ಬೇಕಾರೆ ಈಗ ನಿಮ್ಮ ಮನಸ್ಸಿನಾಗ ಏನದೆ? ನಿಮ್ಮ ಮನಿ ಅದೇ, ನಿಮ್ಮ ಮನಿ ಕಲರ್ ಅದೇ, ನಿಮ್ಮ ಮನ್ಯಾಗಿನ ರೂಮ್ ಅದಾವೆ, ನಿಮ್ಮ ಮನ್ಯಾಗಿಂದ ಟೀಪಾಯಿ ಅದೇ, ಟೀಪಾಯಿ ಮೇಲಿನ ಕ್ಲಾತ್ ಅದೇ ಅಲ್ಲ. ಇಲ್ಲೊಂದು ಟೀಪಾಯಿ ಇಟ್ಟಾರ, ಇದ್ರ ಮ್ಯಾಗ ಹಿಂಗೆ ಪಿಂಕ್ ಕಲರ್ ಕ್ಲಾತ್ ಹಾಕಿದಾರಲ್ಲ, ಇದನ್ನ ನೋಡಿದ ತಕ್ಷಣ ನಮ್ಗೆ ನಮ್ಮ ಮನಿ ಟೀಪಾಯಿ ಮ್ಯಾಗಿಂದ ಗ್ರೀನ್ ಕ್ಲಾತ್ ಚಲೋನ ಅನ್ಸೋದಿಲ್ಲ. ನಾವು ಯಾಕೆ ಇದನ್ನ ತಂದು ತರಬಾರ್ದಿತ್ತು ಅಂತೀವಿ ನಾವು ಅಲ್ಲ. ಕಮ್ಮಗ ಚಲೋದು ಹೊಸಾದ ಹಸಿರದ ಅರಿವಿದೆ ಮನ್ಯಾಗ, ಆದರೂ ಇದು ಚಲೋ ಕಾಣಿಸ್ತದೆ. ಯಾಕಂದ್ರೆ ಇದು ಝಗ್ ಮಗ್ ಅಂತದೆ ಅಲ್ಲ ಅಲ್ಲ ಅಲ್ಲ. ಹಿಂಗೆ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಕಲ್ಪನೆಗೆ ಇರಲಾರ್ದೆ ನಮ್ಮ ಜೀವನದೊಳಗಡೆ ವಸ್ತುಗಳ ಬೆನ್ನು ಹತ್ತಿ ಯಾವುದು ನಿಜ ಅಲ್ವೋ ಅಂತಹ ಸಂತೋಷದ ಬೆನ್ನು ಹತ್ತಿ ಸುಖವನ್ನು ಮರೀಚಿಕೆ ಮಾಡಿಕೊಂಡು ಬದುಕನ್ನು ಭಾರ ಮಾಡಿಕೊಂಡಿದ್ದೀವಿ. ನಮಗೆ ತ್ರಾಸ ಅನ್ನಿಸ್ತಾ ಇದೆ. 40-50 ಮ್ಯಾಲಿನ ವಯಸ್ಸಿನವ್ರನ್ನ ಕೇಳಿ ನೀವು ಏನು ಮಾಡೋದಪ್ಪ ಜೀವನದೊಳಗಡೆ ಅಂತಾರೆ. ಏನು ಮಾಡೋದು? ಎವ್ರಿಬಡಿ ಈಸ್ ಸಫರಿಂಗ್ ಫ್ರಮ್ ಡಿಪ್ರೆಷನ್. ಎಲ್ಲರೂ ಸೈಕಾಲಜಿಸ್ಟ್ನ ಭೇಟಿ ಆಗ್ತಾರೆ. ಫಿಸಿಷಿಯನ್ಗಿಂತ ಸೈಕಾಲಜಿಸ್ಟ್ ಹೆಚ್ಚಾಗ್ಯಾರ. ಸಾಲಿಗೆ ಹೋಗೋ ಹುಡುಗರನ್ನು ಕರ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾರೆ. ಇದಕ್ಕೇನಾಗಿದೆ ಚೆಕ್ ಮಾಡ್ರಿ. ಏನೂ ಆಗಿರೋದಿಲ್ಲ, ಅದಕ್ಕೆ ತಲೆಯಾಗೆಲ್ಲ ತುಂಬ್ಕೊಂಡ್ಬಿಟ್ಟದೆ. ಏನೇನು ತುಂಬ್ಕೊಂಡೋದು ದುಡಿಯೋ ಮಂದಿನೂ ಅಲ್ಲೇ ಹೊಂಟಾರ. ಏನಾಗ್ಯದೋ ಏನೋ ಗೊತ್ತಿಲ್ಲರಿ, ಯಾಕೋ ಸಮಾಧಾನ ಆಗೋದು. ಡಾಕ್ಟರ್ ಏನು ಹೇಳ್ತಾರೆ? ಅವ್ರಿಗೂ ಸಮಾಧಾನ ಇಲ್ಲ. ಅವ್ರಿಗೇನು ಸಮಾಧಾನ ಇದೆ ಡಾಕ್ಟರ್ಗೆ? ಯಾಕಂದ್ರೆ ದೇ ಆರ್ ಆಲ್ಸೋ ರನ್ನಿಂಗ್ ಬಿಹೈಂಡ್ ಮಟೀರಿಯಲ್ಸ್, ವಿ ಆರ್ ಆಲ್ಸೋ ರನ್ನಿಂಗ್ ಬಿಹೈಂಡ್ ಮಟೀರಿಯಲ್ಸ್. ಟೋಟಲಿ ದ ವರ್ಲ್ಡ್, ಇಡೀ ಪ್ರಪಂಚ ವಸ್ತುವಿನ ಹಿಂದೆ ಬೆನ್ನು ಬಿದ್ದಿದೆ. ಇದ್ರಾಗ ಆನಂದ ಇಲ್ಲ. ಇದನ್ನ ನಮ್ಮ ಹಿರಿಯರು ಹೇಳಿದ್ದಾರೆ. ಅದು ಬೇಕು, ಅದು ಇಲ್ಲಂದ್ರೆ ನಡೆಯಂಗಿಲ್ಲ. ಅದೇ ಪ್ರಪಂಚ ಅಲ್ಲ, ಅದು ನಮಗೆ ತಿಳಿತಾ ಇಲ್ಲ. ಅದಕ್ಕೆ ನಮಗೆ ಬದುಕು ಭಾರ ಆಗಿದೆ. ನಾವು ಬಾಳಿ ಬೆಳಗಬೇಕಾಗಿತ್ತು, ಅದರ ಬದಲಿ ಬಳಲ್ತಾ ಇದ್ದೀವಿ. ಆಲ್ವೇಸ್ ಯಾವಾಗಲೂ ಯಾರನ್ನು ಬೇಕಾದ್ರೂ ಕೇಳಿ ಸಾಕಾಗಿ ಹೋಗೈತೆ ಮಾರಾಯ ಅಂತ. ಹೆಣ್ಮಕ್ಳನ್ನ ಕೇಳಿ ಅವ್ರು ಬರೀ ಇವರು ಸಾಕಾಗಿ ಹೋಗೈತೆ ಅಂತ. ಇವರು ಸಾಕಾಗಿ ಹೋಗೈತೆ ಅಂತ. ಒಮ್ಮೆ ಸುಮ್ಮನೆ ಹಂಗೆ ಪ್ರಯೋಗ ಮಾಡ್ರಿ. ಯಾರ ಸಾಕಾಗಿ ಹೋಗೈತೆ ಅಂತಾರಲ್ಲ, ನಡಿ ಹೋಗು ಅಂತನ್ರಿ. ಪ್ರಯೋಗ ಮಾಡಿ ನೋಡಿ. ನಡಿ ಹೋಗು, ಮನೆಗೆಲ್ಲ ನಡಿ ಹೋಗು ಏನಂತಾರ ಅವರು? ಹಂಗೆಂಗ ಆಗ್ತೈತಿ ಅಂತ. ಅರೆ ಅದರ ಹಂಗೆಂಗ ಆಕೈತಿ ಅಂತಿ. ಇದರ ಸಾಕಾಗೈತಿ. ಇಟ್ ಈಸ್ ಕಾಲ್ಡ್ ಡಬಲ್ ಸ್ಟ್ಯಾಂಡರ್ಡ್. ಒಂದು ದೋಣೆ ಕಾಲಿಡ್ಬೇಕಲ್ಲ, ಇಲ್ಲ ಕಮ್ಮಗ ತಿಂದು ಉಂಡು ಆರಾಮರ ಇರಬೇಕು, ಇಲ್ಲ ತಲೆ ಕೈ ಕೊಟ್ಕೊಂಡು ಮೂಲ್ಯಾಗರ ಕುಂಡಿರ್ಬೇಕು. ತೊಡೆ ಹೊತ್ತು ಹಂಗೆ, ತೊಡೆ ಹೊತ್ತು ಹಿಂಗೆ. ಯಾಕೆ ಹಿಂಗೆ? ಮತ್ತಿದು ಯಾರ್ದು ಕಥೆ? ಎಲ್ಲರದು ಸಬ್ಕೆ, ಎಲ್ಲರೂ ಇವ ಮಾತು ಬಾಯಾಗ ಸಾಕಾಗಿ ಹೋಗೈತಿ ಮಾರಾಯ. ಆ ಕಾಲ ಹಂಗಿತ್ತು, ಈ ಕಾಲ ಹಿಂಗೈತಿ, ಮುಂದೆ ಏನಾಕೈತೋ ಏನೋ, ಇನ್ನೂ ಏನೇನು ಬರೋದೈತಿ. ಬರಬಾರ್ದು ಅಂತ ಹೇಳಕ್ ನಾವು ಯಾರು? ಅಂಥ ರೋಗ ಬಂತು, ಅಷ್ಟು ರೂಪಾಯಿ ಹೆಚ್ಚಾಗ್ಯವು, ಇದ್ರ ರೇಟ್ ಹೆಚ್ಚ. ಅದ್ರದ್ದೆಲ್ಲ ಬಿಡೋ ಮಾರಾಯ. ನಿಂದು ಒಂದು ಸ್ವಲ್ಪ ನೋಡ್ಲ. ವಾಲ್ಡನ್
ಡೇವಿಡ್ ಹೆನ್ರಿ ಥೋರೋ. ನಾವು ಎಲ್ಲಾದ್ರದ್ದು ಕಾಳಜಿ ಮಾಡ್ತಾ ಇದ್ದೀವಿ, ಸಿರ್ಫ್ ನಂಬುದು ಬಿಟ್ಟು. ಎಲ್ಲರದು ಕಾಳಜಿ ಮಾಡ್ತೀವಿ, ಎಲ್ಲರದು ರಿಪೇರಿ ಮಾಡಕ್ಕೆ ಹೋಗ್ತೀವಿ, ಸಿರ್ಫ್ ನಮ್ದು ಬಿಟ್ಟು. ಅವು ಏನ್ರಿ ಇಂಥ ಮೈಕ್ ಹಚ್ಚಾರ, ಹಿಂಗೆ ಹಚ್ತಾರೋ ಇಂಥ ಕಾರ್ಯಕ್ರಮದಾಗ, ಸಂಬಂಧ ಇಲ್ಲ, ಸುಡುಗಾಡಿಲ್ಲ. ಹೆಂಗಿರ್ಬೇಕು ಮೈಕ್? ಇವು ನಾವು ಮಾತಾಡ್ತೀವಿ, ನಮ್ಗೇನು ಇದ್ರಾಗ ತಿಳಿತೈತಿ, ಅವ್ನು ಹಿಂದೆ ಗೊತ್ತೈತಿ, ಅವ್ನು ಮುಂದೆ ಗೊತ್ತೈತಿ ಹೇಳ್ರಿ. ಹೋಗ್ಲಿ, ಅವರು ದಂಡಿ ಕೂತು ನಮ್ಮನ್ನ ಅಲ್ಲಿ ಕುಂಡ್ರಿಸಿದ್ರೆ ಮೈಕಿನ ಗತಿ ಏನಾಗ್ತೈತಿ ಇಲ್ರಿ. ಆದರೂ ನಾವೇನಂತೀವಿ, ಹಿಂಗ್ರಿ ಮೈಕ್ ಹಚ್ಚೋದು, ಇಂಥವು ಹಚ್ಚೋದು, ಈ ಕಡೆ ಮುಖ ಮಾಡಿ ಲೈಟ್ ಹಾಕ್ಯಾರ, ಹಿಂಗೆ ಹಾಕ್ತಾರೋ. ಇನ್ನು ಯಾವ ಕಡೆಯಾರ ಮುಖ ಮಾಡ್ಬೇಕು ಅವ್ರು ಲೈಟ್? ಈಗ ನಾವೇನು ವಿಚಾರ ಮಾಡಬೇಕಿತ್ತು? ನನ್ನ ಬಗ್ಗೆ ನಾವು ವಿಚಾರ ಮಾಡಬೇಕಿತ್ತಲ್ಲ. ವಿ ಫಾರ್ಗಟನ್ ಇಟ್. ಅದನ್ನು ಬಿಟ್ಟಿವಿ, ಬಾಕಿ ಎಲ್ಲ ವಿಚಾರ ಮಾಡಕ್ಕೆ ಚಾಲೂ ಮಾಡಿದ್ವಿ. ಅದಕ್ಕೆ ಬದುಕು ಭಾರ ಆಯ್ತು, ಬಳಲಿಕೆ ಹೆಚ್ಚಾಯ್ತು, ಚಿಂತೆ ಹೆಚ್ಚಾಯ್ತು, ಯಾತನೆ ಹೆಚ್ಚಾಯ್ತು, ಭಯ ಹೆಚ್ಚಾಯ್ತು, ದುಗುಡ ಹೆಚ್ಚಾಯ್ತು, ನಿರಾಶೆ ಹೆಚ್ಚಾಯ್ತು. ಆಶಾವಾದನೆ ಇಲ್ಲ ನಮಗೆ. ಚಲೋ ಆಗ್ತೈತಿ ಅನ್ನುವಂಥ ನಂಬಿಕೆನೇ ಕಳ್ಕೊಂಡು ಬಿಟ್ಟಿದ್ದೀವಿ. ಹೋಪ್ಸ ಇಲ್ಲ ನಮಗೆ. ಏನು ಬೆಕ್ಕದ್ದು ಹೇಳ್ರಿ, ಏನ್ರ ಆದಿತ್ತು ಬಿಡಪ್ಪ. ಒಮ್ಮೆ ಕನ್ಫ್ಯೂಷಿಯಸ್ ಅಂದರೆ ಚೀನಾ ದೇಶದ ತತ್ವಜ್ಞಾನಿಗಳು ಒಬ್ಬರು ಹೋಗಿ ಕೇಳಿದ್ರಂತೆ, ಸ್ವಾಮಿ, ಸತ್ತ ನಂತರ ನಾವು ಏನಾಗ್ತೀವಿ? ಪ್ರಶ್ನೆ ಚಲೋ ಇಲ್ರಿ? ನೀವು ಯಾರಿಗಾರ ಕೇಳಿರಿ? ಹಾಂ, ಅದಕ್ಕೆ ಅವ್ರ ಪುಸ್ತಕದಾಗ ಬರ್ದಾರ, ಇವ್ರು ಕೇಳೋದು ಬೇಡ, ಒಮ್ಮೆ ಹೇಳಿ ಗುರುನು. ಇಂಥವು ನಾವು ಪ್ರಶ್ನೆ ಅಲ್ರಿ. ಪ್ರಶ್ನೆ ಏನು ಕೇಳ್ಯಾರ ಅವರು? ಏನು ಕೇಳ್ಯಾರ? ಸ್ವಾಮಿ, ನಾವು ಸತ್ತ ನಂತರ ಏನಾಗ್ತೀವಿ? ಕನ್ಫ್ಯೂಷಿಯಸ್ ಅವರು ಜಗತ್ತಿನ ಅತಿ ದೊಡ್ಡ ತತ್ವಜ್ಞಾನಿಗಳು, ಪ್ರಾಕ್ಟಿಕಲ್ ಲೈಫ್ ಲೀಡ್ ಮಾಡಿದವರು. ತತ್ವಜ್ಞಾನಿ ಅಂದ್ರೆ ಏನು? ಏನಿತ್ತು ಅದನ್ನಷ್ಟ ನಂಬುದವ್ರು, ಇರ್ಲಾರದ್ದು ವಿಚಾರ ಮಾಡ್ಲಾರ್ದವ್ರು. ಅದಕ್ಕೆ ನಾವು ಯಾರು ತತ್ವಜ್ಞಾನಿಗಳಲ್ಲ, ನಾವು ಇರ್ಲಾರದ್ದ ವಿಚಾರ ಮಾಡ್ತೀವಿ. ಇದು ಅಂಥದ್ದಲ್ಲ. ಸತ್ತ ಮೇಲೆ ಏನಾಗ್ತೀವಿ ನಮಗೇನು ಗೊತ್ತಾಗ್ತೈತಿ? ಠೀಕ್, ಏನಾರ ಯಾಕೆ ಆಗೋಲ್ಲ, ನಮ್ಗೇನು ತಿಳಿತೈತಿನು? ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಆದವ್ರು ಯಾರ ಬಂದಾರೇನು? ಹೋಗ್ಲಿ, ಹಿಂಗಾತು ಅಂತ ಒಂದು ಪತ್ರಾರ ಬರ್ದಾರೇನು? ಆದ್ರೂ ನಾವೇನಂತೀವಿ? ಸತ್ತ ನಂತರ ಏನಾಗ್ತೈತಿ? ಒಂದು ಮೆಸೇಜ್ ಯಾರಿಗಾರ ಬಂದವೇನು? ಜಸ್ಟ್ ರೀಚ್ಡ್ ಸೇಫ್ಲಿ ಟ್ವಂಕ್ ಅಂತ ಕಳ್ಸ್ಯಾರ ಇಲ್ರಿ. ಮನೆಗೆ ಒಂದು ಚಹಾ ಕುಡಿದು ವಾದ ಪೌಡರ ಮೆಸೇಜ್ ಕಳಿಸ್ವಲ್ರು. ನೋ ರಿಪ್ಲೈ, ಫೋನು ಇಲ್ಲ, ಮೆಸೇಜು ಇಲ್ಲ. ಕನ್ಫ್ಯೂಷಿಯಸ್ ಹೇಳಿದ್ರಂತ, ನೋಡಿ, ಇಂಥ ವಿಚಾರಗಳನ್ನು ನೀವು ಸತ್ತ ನಂತರ ನಿಮ್ಮ ಗೋರಿಯಲ್ಲಿ ಕುಳಿತು ವಿಚಾರಿಸಿ. ಮೆಸೇಜ್ ಆಫ್ ಲೈಫ್. ಥಿಂಕ್ ದೇರ್. ಅಲ್ಲಿ ಹೋಗ್ತೀಯಲ್ಲ, ಆರಾಮ್ ಕುತ್ಕೋತೀಯಲ್ಲ, ಒಬ್ಬರನ್ನ ಕುಂಡ್ರಿಸಿ ಬಂದಿರ್ತಾರಲ್ಲಿ, ಕೆಲಸ ಇಲ್ಲ, ಏನಿಲ್ಲ. ಪ್ರವಚನಕ್ಕೆ ಹೋಗ್ಬೇಕಪ್ಪ 7:30 ಆಯಿತು ಅನ್ನೋಂಗಿಲ್ಲ, ಏನಿಲ್ಲ. ಆರಾಮ್ ಕುತ್ಕೊಂಡು ಅಲ್ಲಿ ಹೋದ ಮೇಲೆ ವಿಚಾರ ಮಾಡುವಂತಿ. ಈಗ ಸದ್ಯ ಏನು ಮಾಡಬೇಕು ಅಂದ್ರೆ, ಭಗವಂತ ಏನು ಸುಂದರವಾದ ಒಂದು ಜೀವನವನ್ನು ಕೊಟ್ಟಾನಲ್ಲ, ಆ ಜೀವನವನ್ನು ಆನಂದದಿಂದ ಹೃದಯಾರೆ ಜೀವಿಸು, ಬದುಕು. Now it is your time. Yesterday it is dead. Tomorrow we don't know. Only today is yours. ನಿನ್ನೆ ಸತ್ಯದೆ, ನಾಳೆ ಇನ್ನೂ ಹುಟ್ಟೇ ಇಲ್ಲ ಅಲ್ಲ. ಎಸ್ಟರ್ಡೇ ಇಟ್ ಈಸ್ ಆಲ್ರೆಡಿ ಡೆಡ್. ನಿನ್ನೆ ಸತ್ತು ಹೋಗಿಬಿಟ್ಟಿದೆ, ನಾಳೆ ಇನ್ನೂ ಹುಟ್ಟಿಲ್ಲ. ಇಂದು ಸೊಗವಿರಲದನ್ನು ಮರೆತಳುವುದೇಕೆ? ಇವತ್ತು ನಿನ್ನ ಕೈಯಾಗ ಬಂಗಾರ ಇದೆ, ಅದನ್ನು ಬಿಟ್ಟಿದೀಯ. ನಿನ್ನೆ ಹಂಗಾತು, ನಾಳೆ ಹೆಂಗಾಕಿತ್ತು ಏನು? ಕೈಯಾಗ ಅಮೃತದೆ, ಮನೆಯಾಗಿಂದ ವಿಚಾರ ಮಾಡ್ಕೋತ ಕೂತೀವಿ.
ಜಾನ್ ರಸ್ಕಿನ್ ಅಂತ ಒಬ್ಬರು ಬಹಳ ದೊಡ್ಡ ವ್ಯಕ್ತಿ ಇದ್ರು. ಅವ್ರ ಟೇಬಲ್ ಮೇಲೆ ಒಂದು ಪ್ಲಕಾರ್ಡ್ ಇಟ್ಕೋತಿದ್ರಂತ. ಪ್ಲಕಾರ್ಡ್ ಅಂದ್ರೆ ಒಂದು ಸಣ್ಣದು ಬರುತ್ತೆ, ಎಷ್ಟು ಚಂದದೆ ನೋಡಿ, ತಿಳ್ಕೊಬೇಕು ನಾವೆಲ್ಲ. ಅವ್ರು ಏನು ಬರೆದು ಇಟ್ಕೊಳ್ತಿದ್ರು ಅಂದ್ರೆ, ಈ ದಿನ, ರಸ್ಕಿನ್ಸ್ ಟೇಬಲ್, ಟುಡೇ, ಈ ದಿನ. ಅವ್ರ ಹತ್ರ ಯಾರಾದರೂ ಹೋಗಿ ಮಾತಾಡಕ್ಕೆ ಕೂತ್ರ, ಹಿಂದಿಂದು ಮುಂದಿಂದು ಮಾತಾಡಕ್ಕೆ ಚಾಲೂ ಮಾಡಿದ್ರೆ ಅವ್ರು ತೋರಿಸ್ತಿದ್ರಂತ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಂತ. ನಿಮ್ಗಲ್ಲ, ಇಲ್ಲಿ ನೋಡಿ, ಏನಿದು ಇದೇನು, ಇಲ್ಲೆಲ್ರು ಟುಡೇ, ಈ ದಿನ. ನಿನ್ನಿದು ಏನು ಮಾಡೋವಂತ ಆಯಿತು, ನಿನ್ನ ಹಂಗಾಗೈತಲ್ಲ, ಬದಲಿ ಮಾಡಕ್ಕೆ ಬರ್ತೈತಿ ನಮ್ಗೆ? ಬದಲಿ ಮಾಡಕ್ಕೆ ಬರ್ತೈತಿ? ನಾಳೆ ಹಿಂಗೆ ಆಗೋದೈತಲ್ಲ, ತಡ್ಯಾಕೆ ಬರ್ತೈತಿ? ಸುಮ್ಮನೆ ಕಲ್ಪನಾ ಮಾಡ್ರೆ. ಏನು ಆಗೈತೋ ಅದನ್ನು ಬದಲಿ ಮಾಡಕ್ಕೆ ಬರೋದಿಲ್ಲ, ಏನು ಆಗೋದೈತೋ ಅದನ್ನು ತಡ್ಯಾಕೆ ಬರೋದಿಲ್ಲ, ಮತ್ತೆ ಯಾಕೆ ಅದ್ರ ಗೊಡವಿ ನಿನಗೆ? ಟುಡೇ. ಥಾಮಸ್ ಕಾರ್ಲೈಲ್ ಅಂತ ಒಬ್ಬ ತತ್ವಶಾಸ್ತ್ರಜ್ಞರು, ಅವ್ರದ್ದೊಂದು ಮಾತಿದೆ, ಅವರ್ ಮೇನ್ ಬಿಸ್ನೆಸ್ ಈಸ್ ಟು ಸಿ ವಾಟ್ ಲೈಸ್ ಕ್ಲಿಯರ್ಲಿ ಇನ್ ಅವರ್ ಹ್ಯಾಂಡ್, ನಾಟ್ ವಾಟ್ ಟು ಸಿ ಡಿಮ್ಲಿ ಅಟ್ ಎ ಡಿಸ್ಟೆನ್ಸ್. ಮನುಷ್ಯರಾದ ನಾವು ನಿಜವಾಗಿಯೂ ಏನು ಕೆಲಸ ಮಾಡ್ಬೇಕಂದ್ರೆ, ಇಂದು ನಮ್ಮ ಎಡ್ಯಾಗ ದೇವ್ರು ಏನು ಕೊಟ್ಟಾನೋ ಅದರದಷ್ಟ ವಿಚಾರ ಮಾಡಬೇಕು, ವರ್ತಮಾನದಲ್ಲಿ ಬದುಕಬೇಕು. ಈ ಈ ಬದುಕನ್ನ, ಭಗವಂತ ಕೊಟ್ಟಂತಹ ಸುಂದರವಾದ ಜೀವನವನ್ನ ಶೃಂಗಾರ ಮಾಡಬೇಕಾದ್ರೆ, ಅರ್ಥಪೂರ್ಣವಾಗಿ ಕಳಿಬೇಕಾದ್ರೆ ನಾವು ಪ್ರೆಸೆನ್ಸ್ ಒಳಗಡೆ ಬದುಕಾಕ ಕಲಿಬೇಕು. ಇವತ್ತು ನಾವು ಆರಾಮಿರ್ಬೇಕು, ಈಗ ನಾವು ಆರಾಮಿರ್ಬೇಕು. ಧರ್ಮ ಅಂದ್ರೆ ಏನು ಗೊತ್ತಿದೆ? ಧರ್ಮ ಮುನ್ಷಿ ಪ್ರೇಮಚಂದ್ ಅನ್ನುವಂಥ ಒಬ್ಬ ವ್ಯಕ್ತಿ ಹೇಳಿದ್ದಾರೆ. ಧರ್ಮ ಅಂದ್ರೆ ಏನು ಅಂದ್ರೆ, ಈ ಸಮಯದಲ್ಲಿ ಏನು ಮಾಡಬೇಕೆಂಬ ತಿಳುವಳಿಕೆ. ದಟ್ಸ್ ಆಲ್, ಮುಗಿತು. ಧರ್ಮ ಅಂದ್ರೆ ಏನು? ನೀವು ಓದ್ತೀಯೋ, ಪೂಜಾ ಮಾಡ್ತೀಯೋ, ಗುಡಿಗೆ ಹೋಗ್ತೀಯೋ, ಅದು ಮುಖ್ಯ ಅಲ್ಲ. ಈಗ ನೀನು ಏನು ಮಾಡಬೇಕು ಅನ್ನುವಂಥ ಕಾನ್ಶಿಯಸ್ನೆಸ್, ತಿಳುವಳಿಕೆ ಇರಬೇಕು. ಅದಕ್ಕೆ ಧರ್ಮ ಅಂತ ಕರೀತಾರೆ. ಎಲ್ಲರಿಗೂ ಬಂತು, ಸಣ್ಣವರಿರಲಿ, ದೊಡ್ಡವರಿರಲಿ, ಹಳ್ಳಿಯವರಿರಲಿ, ಪಟ್ಟಣದವ್ರಿರಲಿ. ಈಗೇನು ಮಾಡಬೇಕು ಅನ್ನೋ ತಿಳುವಳಿಕೆನ ನಮಗಿರಲಿಲ್ಲ ಅಂದ್ರೆ ಮತ್ತು ನಾವು ನಾಳಿದು ನಿನ್ನಿದು ಏನು ಮಾಡಕ್ಕೆ ಶಕ್ಯ ಇದೆ? ಅದಕ್ಕೆ ಧರ್ಮ ಅಂದ್ರೆ, ಆಧ್ಯಾತ್ಮ ಅಂದ್ರೆ, ನಾವು ಈಗ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋ, ಕಲ್ಕೊಳ್ಳೋ. ಈಗ ನಾವು ಏನು ಮಾಡ್ತೀವೋ ಅದು ನಾಳೆಗೆ ಹೋದ ಮೇಲೆ ನಿನ್ನೆ ಆಗ್ತೈತಿ. ಅವಾಗ ನಾಳೆ ನಿನ್ನೆ ಅನ್ನೋ ಪ್ರಶ್ನೆನ ಬರೋದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಹಿರಿಯರು ಅಂದರೆ, ನೋಡು ಮನುಷ್ಯನೇ, ಭಗವಂತ ನಿನಗೊಂದು ಆಯುಷ್ಯವನ್ನು ಕೊಟ್ಟು ಆನಂದದಿಂದ ಜೀವನವನ್ನು ಸವಿಸೋದಕ್ಕೆ ಕಳಿಸಿದ್ದಾನೆ. ಕಳೆದು ಹೋದದ್ದನ್ನ, ಬಾರದೆ ಇರೋದನ್ನ ತಲೆಯೊಳಗೆ ಹಾಕ್ಕೊಂಡು ಸಂತೋಷವನ್ನ ಕಳ್ಕೋಬೇಡ. ಏನು ನಿನ್ನ ಎಡೆಯೊಳಗಡೆ ಇದೆಯೋ ಅದರೊಳಗಡೆ ಸಂತೃಪ್ತನಾಗಿ ಇರು. ಅದಕ್ಕೆ ನಿನಗೆ ಬೇಕಾಗಿರೋದು ವಿವೇಕ, ವಿಸ್ಡಮ್, ತಿಳುವಳಿಕೆ, ಅರಿವು. ಜಗತ್ತು ಮೆಚ್ಚಿಸೋ ಪ್ರಯತ್ನ ಮಾಡಬೇಡಪ್ಪ. ನೀನು ಜಗತ್ತು ಮೆಚ್ಚಿಸೋ ಪ್ರಯತ್ನ ಮಾಡಿದಷ್ಟು ದುಃಖ ಹೆಚ್ಚಾಗುತ್ತದೆ. ಚಂದ ಕೇಳಿಸ್ಕೊಳ್ಳಿ ಒಂದೆರಡು ಶಬ್ದ. ನಾವು ಯಾರನ್ನಾದ್ರೂ ಪ್ಲೀಸ್ ಮಾಡೋದಕ್ಕೆ ಹೋದೆವು ಅಂದ್ರೆ ನಮಗೆ ದುಃಖ ಹೆಚ್ಚಾಗ್ತದೆ. ಯಾರಿಂದ ಏನಾದರೂ ನಿರೀಕ್ಷೆ ಮಾಡಿದೆವು ಅಂದ್ರೆ ದುಃಖದ ಪ್ರಮಾಣ ಹೆಚ್ಚಾಗ್ತದೆ. ಆಲ್ವೇಸ್ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್. ನಿರೀಕ್ಷೆ ಮಾಡಿದೀವಿ ಅಂದ್ರೆ ದುಃಖ ಆಗ್ತದೆ. ವಿ ಮಸ್ಟ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಎಲ್ಸ್ ಫ್ರಮ್ ಎನಿಬಡಿ ಎಲ್ಸ್. ಯಾರಿಂದನೂ ಅಪೇಕ್ಷೆ ಪಡಬಾರ್ದು, ಏನನ್ನೂ ಅಪೇಕ್ಷೆ ಪಡಬಾರ್ದು. ಯಾಕ? ನಾವು ಜಗತ್ತು ಮೆಚ್ಚಕ್ಕೆ ಆಗೋದಿಲ್ರಿ. ಆಗ್ತದೇನು ಹೇಳ್ರಿ? ಆಗ್ತದೇನು? ಬೆಕ್ಕದ್ದು ಮಾಡ್ರಿ, ಒಂದು ಹೆಸರು ಇಡ್ತಾರೋ ಇಲ್ಲೋ? ನೀವು ಇಟ್ಟಿರೋ ಇಲ್ಲೋ? ನೀವು ಪಾಪ ನೀವು ಯಾರಿಗೂ ಏನು ಅಂದಿಲ್ಲ ಅಂತನ ಗುಡಿಗೆ ಬಂದಿರಿ.
ನಾವು ಹಾಗೆಲ್ಲ ಯಾರಿಗೂ ಅನ್ನೋದಿಲ್ಲ. ಹೇಗೆ ಈಗ ಇಷ್ಟು ಮಂದಿ ಅದೀವಿ ಇಲ್ಲಿ, 1 2 3 4 3 ಮಂದಿ ಅದೀವಿ. ನಾ ಇಲ್ಲಿ ಮಟ್ಟ ಯಾರಿಗೂ ಏನು ಹೆಸರಿಟ್ಟಿಲ್ಲ ಅನ್ನೋರು ಕೈ ಎತ್ತಿ ನೋಡೋಣ. ಚಂದಿಲ್ರಿ ಪ್ರವಚನ? ಆದರೂ ನಾವೇನಂತೀವಿ, ನಾವು ಆರಾಮಿರ್ಬೇಕು. ಹೆಂಗಾಗ್ತೈತಿ ಅಲ್ರಿ? ಮನ್ಯಾಗ ಬೆಂಕಿ ಹಚ್ಕೊಂಡು ಹೊಗೆ ಆಗಬಾರ್ದಂದ್ರೆ ಆಕೈತಿ? ನಮ್ಮ ಒಟ್ಟ ಹೊಗೆ ಅಂದ್ರೆ ಆಗಿ ಬರೋದಿಲ್ಲಪ್ಪ. ಮನ್ಯಾಗ ಹಸೆ ಕಟ್ಟಿಗೆ ಹಾಕಿ ಬೆಂಕಿ ಹಚ್ಚಿ ಬಂದ ಯಾರನ್ನೂ ಮೆಚ್ಚಿಸೋದಕ್ಕೆ ಆಗೋದಿಲ್ಲ. ಮತ್ತು ಜಗತ್ತಿಗೆ ಒಂದು ಲಕ್ಷಣದೇ, ಏನು ಮಾಡಿದ್ರು ಏನಾರ ಅಂತ ಒಂದು ವಚನದೇ ನೋಡ್ರಿ, ಎಷ್ಟು ಚಂದದೆ. ಚನ್ನಬಸವಣ್ಣನವ್ರ ವಚನ. ಅವಿರಳ ಜ್ಞಾನಿ ಅಂತ ಅವ್ರನ್ನ ಕರೀತಿದ್ರು. ಬಸವಣ್ಣನವರ ಸೋದರ ಅಳಿಯ ಚನ್ನಬಸವಣ್ಣವ್ರು. ಅಕ್ಕ ನಾಗಮ್ಮ ಬಸವಣ್ಣವ್ರ ಸೋದರಿ, ಅವ್ರ ಮಗ. ಅವ್ರದ್ದೊಂದು ಚಂದ ವಚನ ಇದೆ, ಭಾಳ ಚಂದ. ಇದನ್ನು ಬರೆದು ಹಚ್ಕೋಬೇಕು, ಮನ್ಯಾಗ ಗಾಡಿ ಮ್ಯಾಗ ಹಚ್ಬೇಕು. ಏನೇನಾರ ಹಚ್ತಿರ್ತೀವಿ ಗೋಡೆ ಮೇಲೆ, ಇಂಥದ್ದೊಂದು ವಚನ ಹಚ್ಚೋದಿಲ್ಲ. ಇಂಥ ವಚನ ಕಣ್ಣಿಗೆ ಬಿದ್ದಾಗೊಮ್ಮೆ, ಕಿವಿಗೆ ಬಿದ್ದಾಗೊಮ್ಮೆ ನಮ್ಮದು ಮೈಯಾಗಿಂದು ಸೊಕ್ಕು ಸ್ವಲ್ಪ ಸಣ್ಣ ಆಗ್ತೈತಿ. ಇಲ್ಲ ಅಂದ್ರೆ ಅದು ಹಂಗೆ ಏರ್ಕೋತ ಹೋಗಿರ್ತೈತಿ. ಒಮ್ಮೆ ಹಂಗಂತದು ಯಾರು ಅಂದ್ರಲ್ಲ, ಡಮ್ ಅಂತೈತಿ. ಸೊಕ್ಕು ಭಾಳ ಕೆಟ್ಟ ವಸ್ತು ಅದು, ಸೊಕ್ಕು. ಅವ್ರೇನಂತಾರೆ ನೋಡ್ರಿ, ವಚನ ಎಷ್ಟು ಚಂದದೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊರಿ. ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವ ಶರಣನ ಲೋಕದ ಜನ ಎಂತೂ ಮೆಚ್ಚುವರಯ್ಯ. ಚನ್ನಬಸವಣ್ಣವ್ರ ವಚನ ಇದು. ಮೋಸ್ಟ್ ಗ್ರೇಟ್ ಮೆಸೇಜ್ ಇಸ್ ದೇರ್. ನೆವರ್ ಟ್ರೈ ಟು ಪ್ಲೀಸ್ ದ ವರ್ಲ್ಡ್. ಜಗತ್ತನ್ನು ತೃಪ್ತಿಪಡಿಸಕ್ಕೆ ಯಾವತ್ತೂ ಪ್ರಯತ್ನ ಮಾಡಬೇಡ. ಮಾಡಿದಿ ಎಡವಿ. ಅವ್ರು ನೋಡಿ ಖುಷಿ ಪಡ್ಬೇಕು, ಇವ್ರು ನೋಡಿ ಖುಷಿ ಪಡ್ಬೇಕು, ಇವ್ರು ನಂಗೆ ಶಾಬಾಷ್ ಅನ್ಬೇಕು, ಅವ್ರು ನಂಗೆ ಶಾಬಾಷ್ ಅನ್ಬೇಕು ಅಂತ ನಮ್ಮ ಮನಸ್ಸಿನಾಗ ಬಂತು, ಆನಂದ ಹೊರಗೆ ಹೋಯ್ತು. ಅದನ್ನು ಈ ವಚನದಾಗ ಹೇಳ್ತಾರೆ. ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವ ಶರಣನ ಲೋಕದ ಜನ, ಲೋಕದ ಸಂಸಾರಿಗಳೆಂತು ಮೆಚ್ಚುವರಯ್ಯ. ಊರೊಳಗಿರ್ದಡೆ ಸಂಸಾರಿ ಎಂಬರು, ಅಡವಿಯೊಳಗಿರ್ದಡೆ ಮೃಗ ಎಂಬರು, ಹೊನ್ನ ಬಿಟ್ಟಡೆ ದರಿದ್ರನೆಂಬರು, ಹೆಣ್ಣ ಬಿಟ್ಟಡೆ ನಪುಂಸಕನೆಂಬರು, ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ ಎಂಬರು, ಮಾತನಾಡಿದಡೆ ಜ್ಞಾನಿಗೆ ಕೈಯ ಮಾತು ಎನ್ನುವರು, ಮಾತನಾಡದಿದ್ದಡೆ ಮೂಗನೆಂಬರು, ನಿಜವ ಮಾತನಾಡಿದರೆ ನಿಷ್ಠುರಿ ಎಂಬರು, ಸಮತೆಯ ನುಡಿದರೆ ಅಂಜುವನೆಂಬರು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ, ಲೋಕದಿಚ್ಛೆಯ ನಡೆಯ ಲೋಕದಿಚ್ಛೆಯ ನುಡಿಯ. ಎಂಥ ವಚನ ರೀ ಇದು. ಸಮಾಜ ಹೆಂಗಿದೆ ಅನ್ನೋದಕ್ಕೆ ದರ್ಪಣ ಇದು, ಕನ್ನಡಿ. ಅವ್ರೇನಂತಾರೆ ಚನ್ನಬಸವಣ್ಣವರು, ಯಾರು ನಿಜವಾದ ಶರಣರು ಅಂದ್ರೆ ಅವರು ಜಗತ್ತು ಹೆಂಗಿರ್ತೈತೋ ಹಂಗಿರುವುದಿಲ್ಲ. ಲೋಕದಿಚ್ಛೆಯ ನಡೆಯ ಲೋಕದಿಚ್ಛೆಯ ನುಡಿಯ. ಯಾಕ ಈ ಜಗತ್ತಿಗೆ ಅಂಥದ್ದೊಂದು ವ್ಯಾಧಿ ಇದೆ, ರೋಗ ಇದೆ. ಅದು ಏನು ಅಂದ್ರೆ ಏನು ಮಾಡಿದ್ರು ಒಂದೇನಾರ ಅನ್ನೋದು. ಊರಾಗಿದ್ರೆ, ಊರೊಳಗಡೆ ಇದ್ರೆ ಸಂಸಾರಿ ಅಂತ ಅನ್ನೋದಿಲ್ಲ. ನೀವು ನೋಡ್ರಿ, ಮನ್ಯಾಗ ಭಾಳ ದಿವ್ಸ ಕುಂಡ್ರಿ ಒಂದು, ಯಾಕೆ ಹೊರಗೆ ಹೋಗಂಗಿಲ್ಲ ಅಂತಾರೆ. ಎಲ್ಲರೂ ಹೋಗ್ಯಾರ ಅಲ್ಲಿಗೆ. ಎಲ್ಲಿಗೆ ಹೋಗ್ಯಾರ? ಎಲ್ಲಿ ಹೋಗ್ಯಾರ ಈಗ? ಎಲ್ಲರೂ ಎಲ್ಲಿ ಹೋಗ್ಯಾರ ಈಗ? ಕುಂಭಕ್ಕೆ ಹೋಗ್ಯಾರ, ಪ್ರಯಾಗ್ರಾಜ್ಗೆ. ಯಾಕೆ ಹೋಗಂಗಿಲ್ಲೇನೋ ಅಂತ ಇಲ್ಲೇ ಇದ್ರೆ ಟೀಕೆ ನೋಡೇ ಬಿಡೋಣ ಅಂತ ಹೋಗ್ರಿ, ಒಂದು 50,000 ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲೇ ಇಟ್ಟಿದ್ದೇವೆ. ಇಲ್ಲೇ ಎಲ್ಲ ನಮ್ಮ ಗಳತಗದಾಗ ಇತ್ತು ಅಂತಾರೋ ಅನ್ನೋದಿಲ್ಲೋ. ಹಿಂಗೂ ಬಡಿತಾರೋ, ಹಂಗೂ ಬಡಿತಾರೆ. ಅದನ್ನ ರೊಟ್ಟಿ ಚಲೋ ಆಗವು. ಒಂದ ಕಡೆ ಬಡಿದ್ರೆ ರೊಟ್ಟಿ ಸುದ್ದ ಆಗೋದಿಲ್ಲ. ಊರೊಳಗಿದ್ದಡೆ ಸಂಸಾರಿ, ಅಡವಿಯೊಳಗಿದ್ದಡೆ ಮೃಗ, ಹೊನ್ನ ಬಿಟ್ಟಡೆ ದರಿದ್ರ. ನನಗೇನು ಆಸ್ತಿ ಇಲ್ಲಪ್ಪ, ಆಸ್ತಿ ಬೇಡಪ್ಪ, ರೊಕ್ಕ ಬೇಡಪ್ಪ ಅನ್ರಿ, ಅದಕ್ಕೆಲ್ಲಿ ತಿಳಿತೈತಿ ಅಂತಾರೆ. ನನಗೆ ಬೇಕು ನೋಡಿ ನನ್ನ ಪಾಲಿಂದ ಅನ್ರಿ, ಇದಕ್ಕೆ ಭಾಳ ಹೆಚ್ಚಾಗೈತೆ ಅಂತಾರೆ. ಅನ್ನೋದಿಲ್ಲ.
ಹೊನ್ನ ಬಿಟ್ಟಡೆ ದರಿದ್ರ, ಹೆಣ್ಣ ಬಿಟ್ಟಡೆ ನಪುಂಸಕ, ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ. ಎಷ್ಟು ಚಂದ ಜಗತ್ತು ಟ್ರೈನಪ್ ಆಗೈತಿ. ಮುಂದೊಂದು 3 ಮಾತು ಚಂದ ಹೇಳ್ಯಾರ ಅವರು. ಮಾತನಾಡಿದಡೆ ಜ್ಞಾನಿಗೆ ಕೈಯ ಮಾತು ಎನ್ನುವರು, ಮಾತನಾಡದಿದ್ದಡೆ ಮೂಗ ಎನ್ನುವರು. ನೋಡ್ರಿ ಬೇಕಾರೆ 4 ಮಂದಿ ಇದ್ದಲ್ಲೇ ಸುಮ್ಮನೆ ಕುಂಡ್ರಿ, ಯಾಕ ಏನಾಯ್ತು ಅಂತಾರೆ ಅನ್ನೋದಿಲ್ಲ. 1-2 ಹೆಚ್ಚು ಮಾತಾಡ್ರಿ, ಇದ್ರ ಬಾಯೇ ಬಂದಾಗೋಲ್ತು ಅಂತಾರ. ಇಲ್ರಿ ಇಲ್ಲ, ಜಸ್ಟ್ ಸಿ ದ ವರ್ಡ್, ಇಟ್ ವಿಲ್ ಟೀಚ್ ಎವ್ರಿಥಿಂಗ್ ಎಲ್ಸ್ ಟು ಯು. ಸುಮ್ಮನೆ ಮಂದಿ ನೋಡ್ಕೋತ ಹೋಗ್ರಿ, ಎಲ್ಲ ಸಾಲಿ ಕಲಿಸ್ತಾರ. ಏನ ನಮ್ಮ ಮಂದಿ ಐತಿ ಬಿಡಪ್ಪ ಅಂತ 4 ಹೆಚ್ಚು ಮಾತಾಡಿದ್ರೆ ಇದ್ರ ಬಾಯಿ ಕಟ್ಗಿದ್ ಆಗಿದ್ರು. ಇವರೆಲ್ಲ ಎಕ್ಸ್ಪರ್ಟ್ ಅದಾರ, ಯಾರೋ ಒಬ್ಬರಿಲ್ಲಿ ಒಡೆದು ಹೋಗ್ತಿತ್ತಂತ. ನಮ್ಮರದಾರ ಬಿಡಪ್ಪ, ಏನು ಹೇಳೋದೈತೆ ಅಂತ ಸುಮ್ಮನೆ ಕುಂಡ್ರಿ. 3 ಮಂದಿ ಬಾಜು ಹೋಗ್ತಾರೆ, ಯಾಕ ಏನೋ ಬೇರೆನಾಗೈತಿ ಅಂತ ಅನ್ನೋದಿಲ್ಲ. ದಿಸ್ ಈಸ್ ವರ್ಡ್, ದಿಸ್ ಈಸ್ ವರ್ಡ್. ಇದು ಜಗತ್ತು. ಅದಕ್ಕೆ ಹಿಂಗೆ ಯಾರನ್ನೋ ಖುಷಿಪಡಿಸಿ, ಯಾರನ್ನೋ ಸಂತೋಷಪಡಿಸಿ ನಮಗೇನು ಸಿಗೋದಿದೆ? ನಮ್ಮ ಜೀವನ, ನಮ್ಮ ಭಾವನೆ, ನಮ್ಮ ಕನಸು, ನಮ್ಮ ಕಲ್ಪನೆ, ನಮ್ಮ ಕಾರ್ಯಗಳು ಅಂತ ಇರಬೇಕು. ಇದನ್ನು ನಮ್ಮ ಹಿಂದೆ ಹಿರಿಯರು ಮಾಡ್ತಿದ್ರು. ಅವ್ರು ಯಾರ ಜೊತೆನೂ ತಮ್ಮ ಜೀವನವನ್ನು ಹೋಲಿಕೆ ಮಾಡ್ಕೊತಿರ್ಲಿಲ್ಲ. ದುಃಖಕ್ಕೆ ಕಾರಣ ಏನು ಗೊತ್ತೇನು? ಕಂಪ್ಯಾರಿಸನ್. ನಾನು ಬಾಜುದವನು ನೋಡಿ ಎಷ್ಟು ಶಾಣೆ ಅದಾನಲ್ಲ ಅಂದೆ ಅಂದ್ರೆ ಹೋಯ್ತ. ಅವನ ಶಕ್ತಿ, ಅವನ ಸಾಮರ್ಥ್ಯ, ಅವನ ಸ್ವಭಾವ, ಅವ ಶಾಣೆ ಅದಾನ. ನನ್ನ ಸ್ವಭಾವನ ಬೇರೆ, ನನ್ನ ಸಾಮರ್ಥ್ಯನ ಬೇರೆ. ನಾವು ಹೋಲಿಕೆ ಮಾಡ್ಕೋಬಾರ್ದು. ಬರೀ ಶಾಣೆ ತಂದಾಗ ಅಷ್ಟ ಅಲ್ಲ, ಎಲ್ಲದ್ರಾಗೂ ರೂಪ ನೋಡಿನೂ ಹೋಲಿಕೆ ಮಾಡ್ಕೋಬಾರ್ದು, ಶಕ್ತಿ ನೋಡಿನೂ ಹೋಲಿಕೆ ಮಾಡ್ಕೋಬಾರ್ದು, ಸಂಪತ್ತು ನೋಡಿನೂ ಹೋಲಿಕೆ ಮಾಡ್ಕೋಬಾರ್ದು. ಒಟ್ಟು ಜೀವನದೊಳಗೆ ಹೋಲಿಕೆ ಮಾಡ್ಕೋಬಾರ್ದು. ದೇರ್ ಶುಡ್ ನಾಟ್ ಬಿ ಕಂಪ್ಯಾರಿಸನ್. ಒಟ್ಟು ಹೋಲಿಕೆ ಮಾಡ್ಕೋಬಾರ್ದು. ಈಗ ಭಾಳ ಚಂದ ಇದ್ದವ್ರನ್ನ ನೋಡಿ ನಾವು ಚಂದಿಲ್ಲ ಅಂದೆವು ಅಂದ್ರೆ, ನಾವು ಚಂದ ಇಲ್ಲ ಅಂದ್ರೂ ಬೇರೆದವ್ರಿಗಿಂತ ಚಂದ ಇರಬೇಕಲ್ಲ, ಅದು ಹೋಗ್ತೈತಿ. ಸರ್ಕೆ ಹೋಗಿ ನಿಲ್ಲಂಗೆ ಆಗ್ತೈತಿ. ಎಲ್ಲಿ? ಎಲ್ಲ ಅನುಭವ, ಇದು ಲೋಕಾನುಭವ. ಇದು ಅಲ್ಲೇ ಹೋಗಿ ನಿಂದ್ರಂಗೆ ಆಗ್ತದೆ. ಮತ್ತು ಸುಮ್ಮನೆ ನಿಂದಿರ್ತೇವೇನು? ದೇವ್ರಿಗೆ ಬೇಯಕ್ಕೆ ಚಾಲು. ಅವೇನು ಕಾಡಪ್ಪಜ್ಜ, ಒಬ್ರಿಗೊಂದು ಮಾಡ್ತಾನೆ. ಅವ್ರನ್ನ ಹಂಗಿಟ್ಟಾನ ಅಲ್ಲ, ಅವ್ರಿಗೆ 10 ಎಕರೆ ಹೊಲ ಕೊಟ್ಟಾನ. ಅಲ್ರಿ, ಕಾಡಪ್ಪಜ್ಜಿ ಏನು ಸಂಬಂಧ ರೀ ಹೊಲದ್ದು? ಪಾಪ ಅವಂಗ ಯಾರು ಅಲ್ಲ, ಅವಂಗೆ ಯಾಕೆ ಬೇಕಿರಿ? ಹಿಂಗೆ ಅವ ಅವ್ರಿಗೆ 10 ಇವ್ರಿಗೆ 4 ಎಕರೆ ಹೊಲ ಕೊಡವಿದ್ರೆ ಅವ 14 ಎಕರೆ ಇಟ್ಕೋತಿದ್ನಲ್ಲ. ಇಲ್ರಿ, ಅದಕ್ಕೆ ಆನಂದ ಅನ್ನೋದು, ಆತ್ಮತೃಪ್ತಿ ಅನ್ನೋದು ಹೊರಗೆ ಸಿಗುವಂಥ ವಸ್ತು ಅಲ್ಲ. ಅದನ್ನು ನಾವು ಒಳಗೆ ಹುಡುಕಬೇಕು. ಒಳಗೆ ಹುಡುಕೋದಕ್ಕೆ ಧರ್ಮ ಅಂತ ಕರೀತಾರೆ. ಅಂಥ ಧರ್ಮವನ್ನು, ಜ್ಞಾನವನ್ನು ನಮಗೆ ತಿಳಿಸೋದಕ್ಕಾಗಿ ಹಿಂದಿನ ನಮ್ಮ ಹಿರಿಯರು ನಮ್ಮ ಮುಂದೆ ಅಪಾರವಾದ ಜ್ಞಾನ ರಾಶಿಯನ್ನು ಇಟ್ಟು ಹೋಗ್ಯಾರ. ಎಷ್ಟಿದೆ ತಿಳ್ಕೊಳ್ಳೋದಂದ್ರೆ ಇಟ್ ನೆವರ್ ಎಂಡ್ಸ್. ಎಷ್ಟರ ತಿಳ್ಕೊರಿ ಮುಗಿಯಂಗಿಲ್ಲ. ಎಷ್ಟರ ಓದ್ರಿ, ಎಷ್ಟರ ಕಲ್ಕೊಳ್ರಿ, ಎಷ್ಟರ ಸುಧಾರಿಸ್ರಿ, ಯಾವತ್ತೂ ಮುಗಿಯಂಗಿಲ್ಲ. ಕಲಿಯೋದು ಮುಗೀತದೇನು? ತಿಳ್ಕೊಳ್ಳೋದು ಮುಗೀತದೇನು? ನಾವು ಮುಗಿತೀವಿ, ಹೊತ್ತು ಹೋಗುತ್ತದೆ, ಆಯುಷ್ಯ ಮುಗೀತದೆ, ಜ್ಞಾನ ಮುಗಿಯಂಗಿಲ್ಲ. ಅಂಥ ಜ್ಞಾನದ 4 ಮುತ್ತುಗಳನ್ನು, 4 ಮಾತುಗಳನ್ನು ನಿತ್ಯವೂ ನಾವು ಸ್ಮರಿಸಬೇಕು ಅಂತ ನಮ್ಮ ಹಿರಿಯರು ಸತ್ಸಂಗ ಮಾಡ್ತಿದ್ರು. ಅಂಥದ್ದೊಂದು ಪರಂಪರೆ ಗಳತ್ಗಾದಲ್ಲೂ ಸುಮಾರು 7-8 ವರ್ಷಗಳಿಂದ ನಡೀತಾ ಇದೆ. ನೀವೆಲ್ಲ ಎಷ್ಟು ಶ್ರದ್ಧೆಯಿಂದ ಬಂದಿದ್ದೀರಿ. ಫಸ್ಟ್ ಡೇ, ಮೊದಲನೇ ದಿವಸನೇ ಇಷ್ಟು ಬಂದಿರಿ. ಅದು ನೀವು ಸಂತಿ ಬಿಟ್ಟು ಏನು ಮಾಡಿ ಬಂದಿರೋ? ಮತ್ತು ಯಾರ್ಯಾರ ಸಂತಿ ಬಿಟ್ಟು ಬರ್ತಾರೋ? ಇದು 5 ದಿವಸ, ಅದು ಖಾಯಂ. ಅದು
ಇದು ನಡೀತೈತಿ, ಇದು ಏನು ಸುಮ್ಮನೆ ಏನೋ ಮಾಡಿದ್ರು ಬಂತು, ಮಾಡಲಿಲ್ಲ ಅಂದ್ರೆ ಬಂತು. ಅದನ್ನು ಮಾಡಲಿಲ್ಲ ಅಂದ್ರೆ ನಡೀತೈತಿ, ಖರೆ ಹೇಳ್ರೆ ಅದನ್ನು ಮಾಡಲಿಲ್ಲ ಅಂದ್ರೆ ನಡೀತೈತಿ. ಎಷ್ಟು ದಿವಸ ಒಣ ಕಾಳು ಹಾಕಿ ಪಲ್ಯ ಮಾಡೋದು ಅದು ಸಂತಿ, ಇದು ಸಂತಿನ ನೆನಪಿಟ್ಕೋರಿ. ಅದು ಬಾಜಾರ್, ಇದು ಬಾಜಾರ್. ಅಲ್ಲಿ ಏನು ಮಾರ್ತಾರಲ್ಲ, ತಗೋತೇವಲ್ಲ, ಅವು ಉಳಿಯಂಗಿಲ್ಲ. ನೆನ್ಪಿಟ್ಕೊರಿ ಶಬ್ದ. ಅಲ್ಲೇನು ಮಾರ್ತಾರಲ್ಲ, ತಗೋತೇವಲ್ಲ, ಅವು ಉಳಿಯಂಗಿಲ್ಲ. ಇಲ್ಲೇನು ಸಿಗತೈತಲ್ಲ, ಇದು ಕಳೆಯಂಗಿಲ್ಲ. ಇದು ಹಂಗೆ ಹೆಚ್ಚಾಕೋತ ಹೋಗ್ತೈತಿ. ಅದು ಕಡಿಮೆ ಆಕೋತ ಬರ್ತೈತಿ. ಶುಕ್ರವಾರ ತಂದು ಎಲ್ಲ ತುಂಬಿಟ್ಟಿರ್ತೀವಿ, ಗುರುವಾರ ಒಂದೊಂದ ಉಳಿದಿರ್ತಾವೆ. ಒಂದ ಟೊಮೆಟೊ ಉಳಿದಿರ್ತೈತಿ, ಅದು ಬೆಳ್ಳುಳ್ಳಿ ಎಲ್ಲ ಕಡೆ ಕೈ ಆಡಿಸಿ ಎಲ್ಲರ ಒಂದು ಉಳಿತೈತಿ ಅಲ್ಲ. ಎಲ್ಲರ ಮನೆಗೂ ಹಿಂಗಲ್ಲ. ಅದು ಉಳಿಯಂಗಿಲ್ಲ, ಇದು ಕಳೆಯಂಗಿಲ್ಲ. ಅದು ಕಡಿಮೆ ಆಕೋತ ಹೋಗ್ತೈತಿ, ಇದು ಹೆಚ್ಚಾಕೋತ ಹೋಗ್ತೈತಿ. ಅದು ಬಂದಂಗೆ ತ್ರಾಸ ಮಾಡ್ತೈತಿ, ಇದು ಬಂದಂಗೆ ಆನಂದ ಮಾಡ್ತೈತಿ. ಕಲ್ಪನೆ ಮಾಡಿಕೊಡ್ರೆ ನೋಡ್ರೆ, ನೀವು 200 ನೋಟ್ 2 ತೊಗೊಂಡು ಸಂತಿಗೆ ಹೋಗಿರಿ. 4 ಬಾಜಿ ತೊಗೊಂಡ ತಕ್ಷಣ ಒಂದು ಮುಗಿತೈತಿ, ಇನ್ನೊಂದು ಸುಳ್ಳಿ ಸುತ್ತಿ ಇಟ್ಕೊಂಡಿರ್ತೀರಿ. ಸಂತಿಗೆ ಹೋದವ್ರು ಏನೋ ಸುಳ್ಳಿ ಸುತ್ತೇ ಇಟ್ಕೋತಾರೆ. ನೀವು ಹಂಗೆ ಅವ್ರೇನು ತೊಗೋತಾರಲ್ಲ, ಅವ್ರೇನು ಅಗದಿ ಬೆಚ್ಚಿ ಬಾಕ್ಸ್ನಾಗ ಇಡ್ತಾರೋ, ಅವರು ಸುಳ್ಳಿ ಸುತ್ತೇ ಇಡ್ತಿರ್ತಾರೆ. ಜೀವ ಏನಂತೈತಿ, ಇದು ಒಂದು ಹೋತದ್ರಿ ಹೆಂಗೆ ಅಂತೈತೆ ಇಲ್ಲೋ. ಇಲ್ಲಿ ಹಂಗೆ ಅನ್ಸೋದಿಲ್ಲ. ಒಂದು ಏನಾರ ಬಂದವರು ಇಂಥವ್ರು ಮಹಾತ್ಮರ ಬಾಯಾಗಿಂದ ಚಲೋದು ಬಂತಂದ್ರೆ ಇನ್ನೊಂದು ಬರ್ಬೇಕನ್ನಿಸ್ತೈತಿ. ಇದು ಬೇಕನ್ನಿಸ್ತೈತಿ. ಅದು ಸಾಕನ್ನಿಸ್ತೈತಿ. ಬೇಕು ಅನ್ನೋದನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಧರ್ಮ ಅಂತ ಕರೀತಾರೆ. ಭಾಳ ಸಂತೋಷ ಆಯಿತು. ನಾಳೆ ನಾಡಿದ್ದು ಆ ಕಡೆ ಒಂದು 2 ದಿವಸ, ಒಂದು 4 ದಿವಸ ಎಲ್ಲರೂ ಸೇರಿ ಸತ್ಸಂಗ ಮಾಡೋದು, ಚಿಂತನೆ ಮಾಡೋದು. ಬರ್ರಿ, ನಾಳೆನೂ ಬರ್ತಿರ್ಲ. ನಾಳೆ ಏನು ಸಂತಿ ಇಲ್ಲ, ನಾಳೆನೂ ಐತಿ. ಅವ್ರು ಹೇಳ್ತಾರೆ ಎಷ್ಟೊತ್ತಿಗೆ ಬರ್ಬೇಕಂತ ಹೇಳ್ತಾರೆ, ಅಷ್ಟೊತ್ತಿಗೆ ಬರೋದು. 1-2 ಸಣ್ಣ ಕೆಲಸ ಮಾಡೋಣ ಎಲ್ಲರೂ ಸೇರಿ. ಏನಂದ್ರೆ, ಎಲ್ಲರೂ ಇಲ್ಲಿ ಬಂದು ಅವ್ರೇನು ಸಮಯ ಹೇಳ್ತಾರಲ್ಲ ಆ ಸಮಯಕ್ಕೆ ಎಲ್ಲರೂ ಇಲ್ಲಿ ಬಂದು ಕೂತ ಮೇಲೆ ಒಂದು ಮೈಕ್ನೊಳಗಡೆ ನಮನಾಂಜಲಿ ಹಚ್ಚುತ್ತಾರೆ. ಅವ್ರು ಇವತ್ತು ಹಚ್ಚಿದ್ರಲ್ಲ, ಅಂತಿಮ ಸತ್ಯ, ನಮಃ ಶಿವಾಯ, ಅಗಣಿತ ನಾನು, ಅದನ್ನು ಎಲ್ಲರೂ ಅನ್ನೋದು. ಇಲ್ಲಿ ಬಂದ ಮ್ಯಾಗಾರ ನಾವು ಅಂಥವು ಅನ್ಬೇಕಲ್ಲ. ಅಲ್ಲಿ ಏನೇನೋ ಅಂದೇವಿ, ಅದು ಬೇರೆ ಬಿಟ್ಟು. ಅಲ್ಲಿ ಏನೇನು ಅಂದೇವೋ ಅದು ದೇವ್ರಿಗೆ ಗೊತ್ತು, ಅವಂಗರ ಏನು ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಅದಕ್ಕೆ ಅವ್ರ ಮೈಕ್ನೇ ಹಾಕಿದ ಮೇಲೆ ಎಲ್ಲರನ್ನೂ ಅದನ್ನ ಅನ್ನೋದು. ನಮಗೆ ಬರೋದಿಲ್ಲ ರೀ ಹೆಂಗೆ ಅನ್ನೋದು ಅಂತ ನಿಮ್ಮ ತಲೆ ಪ್ರಶ್ನೆ ಬಂತಲ್ಲ. 2 ವರ್ಷದಿಂದ ಪುಸ್ತಕ ಕೊಟ್ಟಿದ್ರಲ್ಲ, ಏನು ಮಾಡಿದ್ರಿ? ನಾನು ಪ್ರವಚನ ಮುಗಿಸಿ ಹೋಗ್ಬೇಕಾರೆ 2 ವರ್ಷದಿಂದ ನೋಡಿದೆ, ಒಬ್ರು ಅಲ್ಲೇ ಒಗೆದ್ಬಿಟ್ಟಾರ ನಾನು. ಅವ್ರೇನು ಈಗ ಹೋಗಿರ್ತಾರಲ್ಲ, ಇವು ಜೈ ಜೈ ಅನ್ಕೋತ ಅವಾಗ ಕಾಗದ ಕೊಡ್ತಾರಲ್ಲ, ಹಂಗೆ ಒಗೆದು ಬಿಟ್ಟಾರ. ಅದನ್ನು ಸಿಗುತ್ತದೇನು? ಅದಕ್ಕೆ ಯಾರ್ಯಾರ ಕಡೆ ಅವು ಅದಾವಲ್ಲ ಪುಸ್ತಕ, ಅವ್ನು ತೊಗೊಂಡು ಬರ್ರಿ. ಯಾರ ಕಡೆ ಇಲ್ಲಲ್ಲ ಅವರಿಗೆ ಇಲ್ಲಿ ಹಿರಿಯರು 1 ಪೇಜ್ನಾಗ ಎಲ್ಲ ಮಂತ್ರಗಳನ್ನು ಸೇರಿಸಿ ಮಾಡಿದ್ದು ಒಂದು ಪುಟ ಇದೆ, ಅದನ್ನು ಕೊಡ್ತಾರ. ಅಥವಾ ನೀವು ಅನುಕೂಲ ಆದ್ರೆ ನಿಮ್ಮ ಮೊಬೈಲ್ನಾಗ ನಿಮ್ದೇನರ ವಾಟ್ಸಪ್ ಗ್ರೂಪ್ ಇದ್ರೆ ಶೇರ್ ಇಟ್, ಅದನ್ನು ಹಾಕಿಬಿಡ್ರಿ ಎಲ್ಲ ಕಡೆ. ಎಲ್ಲರೂ ಮೊಬೈಲ್ನಾಗ ಮತ್ತು ಮೊಬೈಲ್ ತೊಗೊಂಡು ಕೂತೀರಿ. ಇವ್ರೇನು ಅಂದ್ಕೊಳ್ಳೋರು, ಮಂತ್ರ ಹೇಳಕತ್ತಾರ ಅಂತ ಇವ್ರು ಅಂದ್ಕೊಳ್ಳೋರು. ನೀವು ಆರಾಮ್ ಒಂದು ರೂಪಾಯಿ ಅದಕ್ಕೆ ಖರ್ಚಾಗ್ತೈತಿ, ಅದನ್ನು ತೊಗೊಂಬರ್ರಿ. ಎಲ್ಲರೂ ಅನ್ನೋದು ಅದನ್ನು ಮಂತ್ರ. ಒಂದು 5 ದಿನದಾಗ ಅದನ್ನಾರ ಕಲ್ಕೊಳ್ಳೋಣ, ಬಾಯಾರ ಸ್ವಚ್ಛ ಮಾಡ್ಕೊಂಡು ಹೋಗೋಣ. 5 ದಿವಸ ಅನ್ನೋದು. ಅಕಸ್ಮಾತ್ ಅನ್ನಕ್ಕೆ ಬರಲಿಲ್ಲ ಅಂದ್ರೆ ಅದ್ರಾಗ ಒಂದು ಭಾಳ ಚಂದ ಪದ್ಧತಿ ಇದೆ. ಮುಂದೆ ಅವ್ರದ್ದು ವರ್ಣನೆ ಆದ ತಕ್ಷಣ ಹಿಂದೆ ನಮಃ ಶಿವಾಯ ಅಂತ ಬರ್ತೈತಿ. ನಮಃ ಶಿವಾಯ ಅನ್ನೋ 108 ಸಲ ಎಲ್ಲ ಬಿಟ್ಟು ಎಲ್ಲರೂ ಕೂಡಿ 4 ದಿವಸ 108 108 108 108
ಹಿಂಗೆ 108 108 108 ಯಾರು ದಿನ ಅಂತಿರ್ತಾರಲ್ಲ ಅವ್ರ ಮನೆ ಮುಂದೆ 108 ಬರಲ್ಲ. ಗೊತ್ತೈತೆ ನಿಮ್ಗೆ 108 ಅದು ಬರಬೇಕೇನು? ಮೈಯದು ನನಬೇಕು 108. ಅದಕ್ಕೆ ಅದೊಂದು ನಾಳೆ ಅವ್ರ ಸಮಯ ಏನು ಹೇಳ್ತಾರಲ್ಲ ಆ ಸಮಯಕ್ಕೆ ಚಾಲೂ ಮಾಡಿದ ತಕ್ಷಣ ಎಲ್ಲರೂ ಸೇರಿ ಅಂದು ಒಂದು 40 ನಿಮಿಷ ಒಂದು 2-3 ಒಳ್ಳೆಯ ವಿಚಾರವನ್ನು ಚಿಂತನೆ ಮಾಡೋಣ. ಬನ್ನಿ. ನಮಸ್ಕಾರ.